Hi friends, good morning. Welcome back to my YouTube channel. ನೋಡ್ರಿ ಇದು ನನ್ನ ಮಾರ್ನಿಂಗ್ ನಂದೇನು ಟೀ ಹಾಲು ಬಿಸ್ಕಿಟು ತಿಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ರೀ, ಅದನ್ನ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ. ಯಾವಾಗ ಮಾರ್ನಿಂಗ್ ಮಾಡ್ಬೇಕನ್ಸ್ರೆ ಮಾರ್ನಿಂಗ್ ಮಾಡಿರ್ತೀನಿ, ಒಂದೊಂದ್ಸರಿ ಈವ್ನಿಂಗ್ ಅದು ಮಾಡಿಟ್ಟಿರ್ತೀನಿ ರೀ. ಜಲ್ದಿನ ಒಂದು 2 ಡೇಸ್ ಮುಂಚೆನೆಲ್ಲ ರೆಡಿ ಮಾಡಿ ಇಟ್ಟಿರ್ಬೇಕು ರೀ, ಅಂದರೆ ಬೇಗ ಆಗ್ತದೆ. ಅವತ್ತೇ ವಿಡಿಯೋ ಮಾಡಿ ಅವತ್ತೇ ಹಾಕೋಕ್ಕಾಗಂಗಿಲ್ಲ ರೀ, ಕೆಲಸ ಭಾಳ ಇರ್ತದಲ್ಲ ಎಡಿಟಿಂಗ್ದು. ಅದ್ರ ಸಲುವಾಗಿ ಏನು ಮಾಡ್ತೀನಿ ಅಂದ್ರೆ ನಾನು ಯಾವಾಗ ಹೆಂಗೆ ರೆಡಿ ಮಾಡಿ ಇಟ್ಟಿರ್ತೀನಿ ವಿಡಿಯೋಸ್ನ, 2 ಡೇಸ್ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟು ಹಾಕ್ತೀನಿ ರೀ ಅವು ಟೈಮ್ ಬಂದಾಗ. ಆಮೇಲೆ ಇದು ಮಾರ್ನಿಂಗ್ ಟಿಫಿನ್ ಎಲ್ಲ ಆಯ್ತು ರೀ. ಟಿಫಿನ್ ಎಲ್ಲ ಮಾಡಿ ಆಮೇಲೆ ನಮ್ಮದು ಒಂದು ಹಾರ್ಲಿಕ್ಸ್ ರೆಡಿ ಮಾಡ್ಕೊಂಡೆ ನೋಡಿರಿ, ಕುಡಿತಾ ಇದ್ದೀನಿ. ಅದು ಮಾರ್ನಿಂಗ್ ಒಂದು ಟೈಮ್ ಬೇಕಾಗ್ತದೆ ರೀ. ಆಮೇಲೆ ಇದು ಈವ್ನಿಂಗ್ ನಮ್ದು ಕೆಳಗೆ ಬೇಸ್ಮೆಂಟ್ ಹತ್ರ ಇದ್ದೆಲ್ಲ ರೀ, ಇವರೆಲ್ಲ ನಮ್ದು ಬೇಸ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಇವರು ರೀ. ಇವರೆಲ್ಲ ಹುಡುಗರು ಆಡ್ತಾ ಇದ್ದಾರೆ ನೋಡ್ರಿ, ಹಂಗೆ ಒಂದು ವ್ಯೂ ತೊಗೊಂಡೆ. ಇದು ನೈಟ್ ಊಟಕ್ಕಂತ ರೆಡಿ ಮಾಡ್ಕೊಳಕತ್ತೀನಿ ರೀ. ಅನ್ನ ಇತ್ತು ರೀ, ಆಮೇಲೆ ಒಂದು ರೊಟ್ಟಿ ಇತ್ತು, ಬೆಳಗ್ಗೆ ಮಾಡಿದ್ರಿ. ಅದಕ್ಕೆ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ರೀ. ಇನ್ನು ನೋಡ್ರಿ, ನಂದು ಊಟದ ಟೈಮ್ ಆಯಿತು. 8:15 ಆಗಿತ್ತು ರೀ. ಊಟ ತೊಗೊಂಡು ಬಂದೆ ರೀ. ಊಟ ತೊಗೊಂಡು ಬಂದು ನನ್ನ ಫೇವ್ರೆಟ್ ಸೀರಿಯಲ್ ಇರ್ತಲ್ಲ ರೀ, ಅದನ್ನ ನೋಡ್ಕೋತ ಊಟ ಮಾಡ್ತೀನಿ ರೀ ನಾ ಡೈಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ. ದೇವರಿಗೆಲ್ಲ ದೀಪ ಹಚ್ಚಿ ಮತ್ತು ನನ್ನ ಮಾರ್ನಿಂಗ್ ಟಿಫಿನ್ ರೆಡಿ ಮಾಡ್ಕೊಳಕ್ತಾ ಇದ್ದೀನಿ ನೋಡ್ರಿ. ಮಾರ್ನಿಂಗ್ ಟಿಫಿನ್ಗೆ ಅಂತ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟಿಗೆ ಏನೇನು ಬೇಕೆಲ್ಲ ಹೆಂಚ್ಕೊಳ್ತಾ ಇದ್ದೀನಿ ರೀ.
ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ಆಗಿದೆ ರೀ. ನಾಷ್ಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ. ಇದು ನಾಷ್ಟ ಮಾಡಿ ಬಂದು ಇದು ರೂಮ್ ಒಂದು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದು ರೂಮ್ ಮಾಡ್ತಾನೆ ಇರ್ಬೇಕು ರೀ. ಇದು ಒಂದೇ ರೂಮಲ್ಲಿ ಎಲ್ಲ ತಂದು ಬಿಸಾಕ್ತಾ ಇರ್ತೀನಿ ರೀ. ಬಟ್ಟೆ ಇರಲಿ ಏನೇ ಇರಲಿ. ಬೆಡ್ನು ಇದು ನೋಡ್ರಿ ಕ್ಲೀನ್ ಮಾಡಿ ಇಡೋಣಂತ ಇಲ್ಲಿ ಬಂದೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಇವು ಎಲ್ಲ ಒಗೆದು ಹಾಕಿದ್ದು ಬಟ್ಟೆಗಳು ರೀ, ಎಲ್ಲ ಒಣಗಿದ್ದು ರೀ. ಅವನ್ನೆಲ್ಲ ಒಟ್ಟಿಗೆ ತೊಗೊಂಡು ಬಂದು ಎಲ್ಲ ಮಡಿಚಿಡ್ತಾಯಿದ್ದೀನಿ ನೋಡಿರಿ. ಇದಂತೂ ಯಾವಾಗಲೂ ಇರತ್ತೈತೆ ರೀ ಮೇಲಿನ ಮೇಲೆ. ನಾನೇ ಒಬ್ಬಕ್ಕೆ ತಿನ್ಕರೆ ನಾನೇ ಒಬ್ಬಕ್ಕಿದ್ರೂ ನಾನೇ ಬಟ್ಟೆ ಬೇಯಿಸಾಕೋದು, ನಾನೇ ಕುಡಿಸಿಡೋದು, ಮತ್ತು ನಾನೇ ಮಡಿಚಿಡೋದು ಮಾಡ್ತಾಯಿರ್ತೀನಿ ನೋಡಿರಿ ಯಾವಾಗಲೂ ಇಲ್ಲಿ. ಕೆಲಸ ಎಲ್ಲ ಇದ್ದಿರ್ತದಲ್ಲ ರೀ. ಆಮೇಲೆ ಮಾಡಿದ್ರೆ ಆಯಿತು, ಇಲ್ಲೇ ಯಾರದಾರ ಕೇಳೋರು ನೋಡೋರು ಅಂಥೇಳಿ ಹಾಗೆ ಮುಂದೆ ಹಾಕ್ತಾನೆ ಇರ್ತೀನಿ. ಮತ್ತು ನನಗೆ ಯಾವಾಗ ಮಾಡ್ಬೇಕು ಅನ್ಸೋದು ಟೈಮ್ ಸಿಗ್ತದೆ ಆವಾಗೆಲ್ಲ ಒಂದಿನ ಕೆಲಸನ ಮಾಡಕ್ಕೆ ನಿಂತ್ಬಿಡ್ತೀನಿ ರೀ. ಹಿಂಗಾಗಿ ಕೆಲವೊಂದು ಹಂಗೆ ಇಲ್ಲೇ ಪೆಂಡಿಂಗ್ ಇರ್ತಾವೆ ರೀ. ಮತ್ತು ಇದು ಡೈಲಿ ಇದು ವ್ಲಾಗ್ದೊಂದೆಲ್ಲ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಇದು ಕೆಲಸ ಇದ್ದೇ ಇರ್ತಲ್ಲ ರೀ. ಇದನ್ನು ಅಪ್ಲೋಡ್ ಮಾಡ್ತಾನೆ ಇರ್ಬೇಕು ರೀ. ಹಿಂಗಾಗಿ ಏನೇನಾಗತ್ತದ ಸ್ವಲ್ಪ ಮಾಡ್ತಿರ್ತೇನೆ ರೀ ಕೆಲಸ. ಒಂದು ಸರಿ ಎಲ್ಲ ನೀಟಾಗಿ ಮಡಿಚಿಟ್ರು ಬಟ್ಟೆ ದಿನ ಹಿಂಗೆ ಹೊರ ಹೋಗ್ತಿರ್ತೇನಲ್ಲ ರೀ, ಹಾಕೊಂಡೋಗಿ ಡ್ರೆಸ್ ತೊಗೊಂಬರೋದು ಮತ್ತು ಹಾಗೆ ಬಿಸಾಕೋದು ಮಾಡ್ತೀನಿ. ಅವಾಗ ಸ್ವಲ್ಪ ಮಡಿಚಿಡೋದಿಲ್ಲ ರೀ. ನಾನು ಸ್ವಲ್ಪ ಹಂಗೆ ಗಾಳಿಗಿರ್ಲಿ ಅಂತ ಹಂಗೆ ಒಗ್ದಿರ್ತೀನಿ ರೀ. ಹಾಗೆ ಅವು ಜಾಸ್ತಿನ ಕೂಡಿಬಿಟ್ಟಿರ್ತಾವೆ ರೀ ಅವು. ಹಿಂಗಾಗಿ ಅದ್ರ ಸಲುವಾಗಿ ಮತ್ತು ಒಂದಿನ ಟೈಮ್ ತೊಗೊಂಡು ಎಲ್ಲ ಏನೇನು ಆಗ್ತೈತೆ ಸಾವಕಾಶ ಮಾಡ್ಕೋತ ಹೋಗ್ತೀನಿ ನೋಡಿರಿ ಕೆಲಸಗಳನ್ನೆಲ್ಲ. ಮತ್ತು ಇದೆಲ್ಲ ನೋಡಿ ಮತ್ತು ಡೈಲಿ ವಾಕಿಂಗ್ ಹೋಗಲೇಬೇಕು ರೀ. ನಾನು ವಾಕಿಂಗ್ ಹೋಗ್ಲಾರ್ದ ಮನೆಯೊಳಗೆ ಇದ್ನಿ ಅಂದ್ರೆ ಮತ್ತು ಅದು ನಿದ್ದೆ ಬರೋಂಗಿಲ್ಲ ರಾತ್ರಿ. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಯಾರ ಪರಿಚಯದಾರ ಮಂದಿ ಅವನ್ನೆಲ್ಲ ಭೇಟಿಯಾಗಿ ಮಾತಾಡಿಸಿ ಮನೆಗೆ ಏನು ಬೇಕು ತರಕಾರಿ, ಹಾಲು ಎಲ್ಲ ತೊಗೊಂಡು ಬರ್ತೀನಿ ರೀ ನಾನು. ಮತ್ತು ಸಂಜೆ ಮುಂದೆ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿರಿ. ಯಾಕಂದ್ರೆ ನನ್ನ ಚಸ್ಮಾ ಒಂದು ವರ್ಷ ಅದನ್ನು ಚೆಕಪ್ ಮಾಡಿಸ್ತಾ ಇರ್ತೀನಿ ರೀ ಕಣ್ಣಿಗೆ. ಅದು ಹಾಸ್ಪಿಟಲ್ಗೇನು ಹೋಗಿರಂಗಿಲ್ಲ. ಇಲ್ಲಿ ಚಸ್ಮಾ ಅಂಗಡಿ ಒಳಗೆ ಕಂಪ್ಯೂಟ್ರ್ ಮೇಲೆ ಚೆಕ್ ಮಾಡಿ ಅವ್ರು ಕೊಡ್ತಿರ್ತಾರೆ ರೀ ನಂಬರ್ ಮೇಲೆ ನೋಡಿ. ಅದಕ್ಕೆ ಅಲ್ಲಿ ಅಂಗಡಿಗೆ ಹೋಗ್ತಾಯಿದ್ದೀನಿ ರೀ. ಮತ್ತು ಹಂಗೆ ಈ ಚಸ್ಮಾದು ಇದು ಒಂದು ಸ್ವಲ್ಪ ಕಡ್ಡಿ ಒಂದು ಬ್ರೇಕ್ ಆಗಿತ್ತು ರೀ, ಅದನ್ನ ಸ್ವಲ್ಪ ತೋರಿಸೋಣಂತ ಚಸ್ಮಾ ಅಂಗಡಿಗೆ ಹೋಗ್ತಾಯಿದ್ದೀನಿ ನೋಡಿರಿ. ಇಲ್ಲಿ ರೆಗ್ಯುಲರ್ ಯಾವಾಗಲೂ ನಾನು ಇಲ್ಲೇ ತೋರಿಸ್ತಾ ಇರ್ತೀನಿ ರೀ ನೋಡಿರಿ. ಇದು ಹೋದ ವರ್ಷ ಎಲ್ಲ ನನ್ನ ಮಗಳು ಪ್ರತಿ ಸಾರಿ ಕರ್ಕೊಂಬರ್ತಿದ್ಲ ರೀ, ಅಕ್ಕಿ ಇಲ್ಲಲ್ಲ ರೀ ಈ ಸಾರಿ. ಅದಕ್ಕೆ ಮತ್ತು ನಾನೇ ಬಂದೇನಿ ನೋಡಿರಿ. ಮತ್ತು ಒಬ್ಬಕ್ಕೆ ಬಂದು ತೋರಿಸ್ಕೊಳ್ತಾ ಇದ್ದೀನಿ. ಇವರು ಪರಿಚಯ ಅದಾರ ರೀ ಅಂಗಡಿಯವ್ರು. ಯಾಕಂದ್ರೆ ಯಾವಾಗಲೂ ವರ್ಷ ಇಲ್ಲೇ ಬಂದು ತೋರಿಸ್ತಿರ್ತೇನಲ್ಲ, ಹೀಗಾಗಿ ಅವ್ರಿಗೆಲ್ಲ ನಮ್ಮ ಬಗ್ಗೆ ಗೊತ್ತಿರ್ತೈತೆ ರೀ. ಹೆಸರು ದೇವ್ಕಿ ಖಿಲಾರಿ. ಇದ್ರದ ಸ್ವಲ್ಪ ವೇಟ್ ಆಗ್ತೈತೆ ರೀ. ಇದು ಹೆಂಗೆ ಲೈಟ್ ವೇಟ್ ಐತಲ್ಲ ಹಂಗಿಲ್ಲ ರೀ. ಅದು ಸ್ವಲ್ಪ ವೇಟ್ ಆಗ್ತೈತೆ. ಅಂದರೆ ಇದು ಮಾರ್ಕ್ ಬೀಳ್ತಾವನ್ರಿ? ಹಾಂ, ಇದು ಸ್ವಲ್ಪ ಬೀಳುದ್ರಿ. ಅದಕ್ಕಿಂತ ನಿಮ್ಗಿಂತ ಸ್ವಲ್ಪ ವೇಟ್ ಕಡಿಮೆ ಐತ್ರಿ ಇದ್ರದ್ದು. ಇದು ವೇಟ್ ಜಾಸ್ತಿ ಐತ್ರಿ. ಹಿಂಗೆ ವೇಟ್ ಜಾಸ್ತಿ ಎಷ್ಟು ಬರ್ತೈತೆ ಅಷ್ಟು ನಿಮಗೆ ಅದು ಕಲಿ ಬೀಳ್ತೈತೆ ರೀ. ಚಸ್ಮಾ ಅಂಗಡಿಯಲ್ಲಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಮತ್ತು ಅದು ಚಸ್ಮಾ ಮಾಡ್ಲಿಕ್ಕೆ ಕೊಟ್ಟು ಬಂದೆ ರೀ ನಾನು. ಅವರು
ನೆಕ್ಸ್ಟ್ ಡೇ ಸಿಗ್ತದೆ ಅಂತ ಹೇಳಿದ್ರಿ. ಎಲ್ಲ ಅಮೌಂಟ್ ಎಲ್ಲ ಪೇ ಮಾಡೇ ಬಂದೆ. ಇಲ್ಲಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಹೋಟೆಲ್ಗೆ ಬಂದು ನನ್ನ ಫೇವ್ರೆಟ್ ಆನಿಯನ್ ದೋಸೆ ತಿಂತಾಯಿದ್ದೀನಿ ರೀ. ಮಧ್ಯಾಹ್ನ ಏನೂ ಸರಿಯಾಗಿ ಊಟ ಆಗಿದ್ದಿಲ್ಲ ಅಂತ ಇಲ್ಲಿ ಸ್ವಲ್ಪ ಬಂದು ಸ್ವಲ್ಪ ದೋಸೆ ತಿಂದು ಮನೆಗೆ ಹೋಗ್ಬೇಕ್ರಿ. ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಇಲ್ಲಿ ಬಂದು ಕುಂತೇನೆ ನೋಡ್ರಿ ನಮ್ಮ ಬಸ್ ಸ್ಟಾಪ್ ಹತ್ರ. ಇಲ್ಲಿ ಸಂಜೆ 6 ಗಂಟೆ ಮೇಲೆ ಜಲ್ದಿ ಬಸ್ಸ ಬರಂಗಿಲ್ಲ ರೀ. ಹಂಗೆ ಕಾಯ್ಕೊಂಡು ಕುಂತೇನೆ ರೀ. ಎಲ್ಲಿದೊಂದೆಲ್ಲ ಹಂಗೆ ಇವು ತೊಗೊಂಡೆ. ಬಸ್ಸುಗಳು ಹೋಗ್ತಿದ್ದು ಬರ್ತಿದ್ದು ಹಂಗೆ ತೊಗೊಂಡ್ರಿ. ಆಮೇಲೆ ಆಟೋ ಬಂತು ರೀ. ಆಟೋದಾಗ ಹತ್ತಿ ಮನೆಗೆ ಬಂದೇನೆ ನೋಡ್ರಿ. ಬಂದು ಹಾಲು ತೊಗೊಂಬಂದಿದ್ನಿ. ಹಾಲು ಅಷ್ಟು ಕಾಸಾಕಿದ್ನಿ ರೀ. ಆಮೇಲೆ ಇದು ಬರುವಾಗ ಸ್ವಲ್ಪ ತರಕಾರಿ ತೊಗೊಂಬಂದಿನಿ ನೋಡ್ರಿ. ಸ್ವಲ್ಪ ಕಿರಿಕ್ಷಿ ಹಣ್ಣು ಪಲ್ಯ ಮತ್ತು ಸ್ವಲ್ಪ ವಟಾಣಿ ತೊಗೊಂಡು ಬಂದೇನಿ ರೀ. ವಟಾಣಿ ಆಮೇಲೆ ಹೀರಿಕಾಯಿ ಪಲ್ಯ ಹೀರಿಕಾಯಿ ಎಳಿದಿತ್ತಂತೇಳಿ ಅದನ್ನ ಹೀರಿಕಾಯಿ ಒಂದು ತೊಗೊಂಡು ಬಂದೆ. ಒಬ್ಬಾಕಿ ತನಕ ಎಲ್ಲ ತೊಗೊಂಬರ್ತೀನಿ ರೀ. ತರಕಾರಿ ತೊಗೊಂಬಂದು ಮಾಡ್ಕೊಂಡು ತಿಂತೀನಿ. ಸಾಯಂಕಾಲನೂ ಹೋಟೆಲಲ್ಲಿ ತಿಂದು ಬಂದಿದ್ದಂತೆ ಏನೂ ಹೊಟ್ಟೆ ಹಸಿವು ಆಗ್ತಾ ಇರಲಿಲ್ಲ ರೀ. ಅದಕ್ಕೆ ರಾತ್ರಿ ಬರೀ 1 ಲೋಟ ಹಾಲಷ್ಟು ಕುಡಿದು ಮಲ್ಕೊಂಡೆ. ಹಂಗೆ ಫೇವ್ರೆಟ್ ಸೀರಿಯಲ್ ಒಂದು ಇರ್ತೈತಲ್ಲ ರೀ, ಇದನ್ನೊಂದು ನೋಡ್ಕೋತ ಕುಂದಿರ್ತೇನೆ ರೀ. ಎಲ್ಲ ಸರಿ ಇದೆ ತಾನೇ? ಏನಾದರೂ ಸಮಸ್ಯೆ ಇದೆಯಕ್ಕಂತ? ಏನಿದ್ರು ನನ್ನ ಹತ್ರ ಹೇಳ್ಕೊ. ಈಗೆಲ್ಲ ಸರಿ ಹೋಗಿದೆ ಅಣ್ಣ. ಇನ್ಮೇಲೆ ಯಾರು ಮುಳುಗಲ್ಲ, ಯಾರನ್ನ ಮುಳುಗಕ್ ನಾನ್ ಬಿಡಲ್ಲ. ಇಷ್ಟೊಂದು ಒಟ್ಟಾಗಿ ಮಾತಾಡಿದ್ರೆ ನಂಗೆ ಅರ್ಥ ಆಗುತ್ತಾ? ನೀವು ಚಿಂತೆ ಮಾಡೋಂಥದ್ದು ಏನೂ ಇಲ್ಲ. ನಾವಿನ್ಮೇಲೆ ಬೇರೆಯವ್ರ ಚಿಂತೆ ಕೊಡಬೇಕು. ಏನು ಕಂದ, ನನಗೊಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕಷ್ಟೇ. ನಿಮ್ಮ ಆಶೀರ್ವಾದ ನನ್ನಲ್ಲಿ ಇರೋ ತನಕ ನಾನು ಚೆನ್ನಾಗೇ ಇರ್ತೀನಿ. ಇವತ್ತಿನ ಸುಭಾಷಿತ ಏನಂದ್ರೆ, ಸಾವಿರಾರು ಜನರನ್ನು ಗೆಲ್ಲುವವನು ವೀರನಲ್ಲ, ಮನಸ್ಸನ್ನು ಗೆಲ್ಲುವವನು ನಿಜವಾದ ವೀರ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ಭೇಟಿ ಆಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.